ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಮುಸ್ಲಿಂ ಗಲಭೆ ಪ್ರಕರಣ ಸಂಬಂಧ ಗಲಾಟೆ ದಿನದ ಮತ್ತಷ್ಟು ವಿಡಿಯೋಗಳು ಲಭ್ಯವಾಗಿದ್ದಾವೆ. ಮೊಬೈಲ್ನಲ್ಲಿ ಸರಿಯಾಗಿರುವಂತ ದಾಳಿಯ ದೃಶ್ಯಗಳು ಇವು. ಒಂದಷ್ಟು ಸಿಸಿಟಿವಿ ಫುಟೇಜ್ ಸಿಕ್ಕಿದ್ವು, ಮೊಬೈಲ್ನ ವಿಡಿಯೋಗಳು ಕೂಡ ಸಿಕ್ಕಿದ್ವು. ಈಗ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ವಿಡಿಯೋಗಳು ಲಭ್ಯವಾಗಿವೆ. ಪೊಲೀಸರ ವಾಹನಗಳನ್ನ ಸುತ್ತುವರೆದಿದ್ರು ಈ ಪುಂಡರು. ಆ ದೃಶ್ಯಗಳು ಲಭ್ಯವಾಗಿವೆ. ಇನ್ನು ಗಲಾಟೆ ಮಾಡದಂತೆ ಎಷ್ಟೇ ಪೊಲೀಸರು ಮನವಿ ಮಾಡಿಕೊಂಡ್ರು ಕೂಡ ಡೋಂಟ್ ಕೇರ್ ವರ್ತನೆಯನ್ನ ತೋರಿಸಿದ್ರು ಈ ಪುಂಡರು. ಗಲಾಟೆ ವೇಳೆ ಸಂದರ್ಭದಲ್ಲಿ ಈ ಕಲ್ಲು ತೂರಾಟವನ್ನ ನಡೆಸಿದ್ರು, ವಾಹನಗಳನ್ನ ಜಖಂ ಮಾಡಿದ್ರು. ಜೊತೆಗೆ ಡಿಸಿಪಿಯ ವಾಹನದ ಮೇಲೂ ಕೂಡ ಕಲ್ಲು ತೂರಾಟವನ್ನ ಮಾಡಿದ್ರು. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಸಿಸಿಟಿವಿ ಫುಟೇಜ್ ಅನ್ನ ಆಧಾರವಾಗಿಟ್ಕೊಂಡು, ಜೊತೆಗೆ ಮೊಬೈಲ್ ವಿಡಿಯೋಗಳನ್ನು ಆಧಾರವಾಗಿಟ್ಕೊಂಡು 20ಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. ತನಿಖೆ ಕೂಡ ಮುಂದುವರಿತಾ ಇದೆ. ಅಲ್ಲಿ ಏಕಾಏಕಿಯಾಗಿ ಸಾವಿರಾರು ಜನರು ಹೇಗೆ ಜಮಾಯಿಸಿದ್ರು, ಒಂದು ಪ್ರಚೋದನಾಕಾರಿ ಭಾಷಣವೇ ಇದೆಲ್ಲದಕ್ಕೂ ಕೂಡ ಕಾರಣ ಆಯ್ತಾ? ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂಥ ಪೋಸ್ಟ್ ಕಾರಣವಾಯ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂಥ ಪೋಸ್ಟ್ ಏನಿದೆ, ತಮ್ಮ ಧರ್ಮ ನಿಂದನೆ ಆಯಿತು, ಧರ್ಮ ಗುರುಗಳ ನಿಂದನೆ ಆಯಿತು ಅನ್ನುವಂಥ ಕಾರಣಕ್ಕೆ ಇವರು ಈ ರೀತಿ ಪ್ರವೋಕ್ ಆದ್ರ. ಮತ್ತೊಂದು ಕಡೆಗೆ ಇವರು ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು ಇದ್ರ ಬಗ್ಗೆ ಕಾನ್ವರ್ಸೇಷನ್ ಕೂಡ ಮಾಡ್ತಾ ಇದ್ರು. ಆ ಒಂದಷ್ಟು ಫೋಟೋಸ್ ಕೂಡ ಸಿಕ್ಕಿರುವಂಥದ್ದು, ಸ್ಕ್ರೀನ್ಶಾಟ್ ಸಿಕ್ಕಿರೋದು, ಮತ್ತು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಒಂದು ಆಡಿಯೋ ಎಲ್ಲೆಲ್ಲಿ ಈ ಫೇಸ್ಬುಕ್ಕು, ಇನ್ಸ್ಟಾ ಇರ್ಬೋದು, ವಾಟ್ಸಪ್ಪಲ್ಲಿ ನಮ್ಮ ವಿಡಿಯೋಗಳಿದ್ದಾವೋ ಈ ಗಲಭೆಗೆ ಸಂಬಂಧಪಟ್ಟಂತೆ ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡಿ ಅನ್ನುವಂಥ ಆಡಿಯೋ ವೈರಲ್ ಆಗ್ತಾ ಇದೆ. ಅಂದರೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ ಇಂಥ ಗ್ರೂಪ್ಗಳನ್ನ ಮಾಡಿಕೊಂಡೆ ಈ ರೀತಿ ಒಂದು ಗಲಭೆ ಮಾಡಬೇಕು, ಚಿಕ್ಕದಾಗಿರೋದನ್ನ ದೊಡ್ಡದಾಗಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರ. ಇದೆಲ್ಲ ಪ್ರೀ ಪ್ಲ್ಯಾನ್ಗೂ ಕೂಡ ಕಾಣದ ಕೈಗಳು ಯಾವುದಾದ್ರೂ ಇದೆಯಾ ಅಂತ. ಸದ್ಯಕ್ಕೆ 20 ಆರೋಪಿಗಳು ಸಿಕ್ಕಿರೋದು. ಬಟ್ ಇನ್ನು ಯಾರ್ಯಾರು ಇವರಿಗೆ ಪ್ರಚೋದನೆ ಕೊಟ್ಟಿದ್ದು, ಕುಮ್ಮಕ್ಕು ಕೊಟ್ಟಿದ್ದು ಅನ್ನುವಂಥ ಸಂದೇಹ ಇದ್ದೇ ಇದೆ. ಸದ್ಯಕ್ಕೀಗ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸುತ್ತಮುತ್ತ CCTV ಫುಟೇಜ್ ಇರ್ಬೋದು, ಆ ಸಂದರ್ಭದಲ್ಲಿ ಯಾರ್ಯಾರಿದ್ರು, ಯಾರ್ಯಾರ ಮೊಬೈಲಲ್ಲಿ ವಿಡಿಯೋಗಳಿದ್ದಾವೆ, ಅದೆಲ್ಲವನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆ ಒಂದಷ್ಟು CCTV ದೃಶ್ಯಗಳು ಮತ್ತು ಮೊಬೈಲ್ನಲ್ಲಿ ಸರಿಯಾದಂಥ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕಲ್ಲು ತೂರಾಟದ ಸಂದರ್ಭದಲ್ಲಿ ಪೊಲೀಸರು ಅಂತ ನೋಡಿಲ್ಲ, ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿಗಳು ಅಂತ ನೋಡಿಲ್ಲ. ಅವರ ಜೀಪ್ ಮೇಲೆ, ಅವ್ರ ಮೈ ಮೇಲೆಲ್ಲ ಕಲ್ಲು ತೂರಾಟವನ್ನು ಮಾಡಿಬಿಟ್ಟಿದ್ರು. ವಾಹನಗಳು ಕೂಡ ಜಖಂ ಆಗಿವೆ.